Hello everyone, my name is Samath. I am from 6th standard. Today I'm going to explain these two models. First I'm going to explain these layers of atmosphere. Atmosphere is the layers surrounded by the earth. There are 5 layers of atmosphere. There are exosphere, thermosphere, stratosphere, troposphere and mesosphere. Each layer has some specific. Good morning to everyone. Myself Dikshita and my name is Chandana. Fertilization. If sperm cell fertilizer to form a single cell called zygote and divided into 2 cell stage, 4 cell stage and 8 cell stage, and after it divided into 16 cell stage. He does not show his patient. Doctor's medicine medicine. Doctor is dedicated person. Doctor is like a baby. I am a police. Police is a government servant. He is a strong and instrument. He wears a I am studying in LKG. School. Good morning. Good morning. My name is Pallav Rahan. Moin Khan. It is an automatic direction, sir. ಅಂದರೆ ಬೆಳಕು ಬಂದ ತಕ್ಷಣ ಗೊತ್ತಾಗ್ತದೆ ಸರ್ ಇಟ್ ವಿಲ್ ಡಿಟೆಕ್ಟ್ ದಿ ಫ್ಲೇಮ್ ಆರ್ ಫೈರ್ ಇಟ್ ವಿಲ್ ಡಿಟೆಕ್ಟ್ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದ್ರೆ ಬ್ಯಾಟ್ರಿ
ಆನೇಕಲ್ನ APS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈ ಸಂಸ್ಥೆ ಅಡಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಮತ್ತು ಇವತ್ತು ಕನಕದಾಸರ ಜಯಂತಿ ಕೂಡ ಒಟ್ಟೊಟ್ಟಿಗೆ ಇಲ್ಲಿ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ನಾವು ಈಗಾಗಲೇ ಇಲ್ಲಿ ಚಾಲನೆಗೆ ಕೊಟ್ಟಿದ್ದು. ಅತಿ ಮುಖ್ಯವಾಗಿ ಮಕ್ಕಳು, ಎಲ್ಲ ತರಗತಿಯ ಮಕ್ಕಳು ಕೂಡ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನಲ್ಲಿ ತಮ್ಮ ವರ್ಕಿಂಗ್ ಮಾಡೆಲ್ಗಳನ್ನು ಅವರೇ ತಮ್ಮಷ್ಟಕ್ಕೆ ತಾವು ಸೃಷ್ಟಿ ಮಾಡಿ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎಲ್ಲ ಶಾಲೆಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನು ಮತ್ತು ಅದರ ಬಗ್ಗೆ ಮಕ್ಕಳು ತುಂಬ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಹುರುಪನ್ನು ತುಂಬುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಅರಿವು ಮೂಡಿಸುವಂಥ ಮತ್ತು ಅದರ ಕಡೆ ಹೆಚ್ಚು ಆಸಕ್ತಿಯನ್ನು ತೋರ್ತಕ್ಕಂಥ ವಿಚಾರವಾಗಿದೆ. ಇಡೀ 1ನೇ ಕ್ಲಾಸಿಂದ ಹಿಡಿದು LKG UKGಯಿಂದ ಹಿಡಿದು 10ನೇ ತರಗತಿ ಎಲ್ಲ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ನಾವು ಪ್ರತಿ ವಿದ್ಯಾರ್ಥಿಯ ಎಲ್ಲ ಮಾಡೆಲ್ಗಳನ್ನು ಮತ್ತು ಅವರು ತಯಾರು ಮಾಡಿರ್ತಕ್ಕಂಥ ಎಲ್ಲ ಸೈನ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ವರ್ಕಿಂಗ್ ಮಾಡೆಲನ್ನು ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. APS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನಮ್ಮ ಮುಖ್ಯಸ್ಥರು T. ರಾಜಪ್ಪ ಸರ್ ಅವರು ಮತ್ತು ವೇಣುಗೋಪಾಲ್ರವರು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾವು ಇಲಾಖೆ ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೇ ರೀತಿಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಈ ರೀತಿಯ ಸೈನ್ಸ್ ಎಕ್ಸಿಬಿಷನ್ಸ್ ಕಾರ್ಯಕ್ರಮಗಳಿರ್ಬೋದು ಅಥವಾ ಎಕ್ಸ್ಪೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನಂತೂ ಭಾವಿಸ್ತೇನೆ. ಥ್ಯಾಂಕ್ ಯು. 25-26ನೇ ಸಾಲಿನ APS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ವತಿಯಿಂದ ಈ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏರ್ಪಡಿಸಿದ್ದಾರೆ. ಈ ಒಂದು ವಿಜ್ಞಾನಗಳ ಮಾದರಿ ತಯಾರಿಕೆ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಅವರಲ್ಲಿರುವಂತಹ ಒಂದು ಚತುರತೆಯನ್ನು, ಬುದ್ಧಿವಂತಿಕೆಯನ್ನು ಅದನ್ನು ಈ ದಿನ ಇಲ್ಲಿ APS ಶಾಲೆಯ ಪ್ರಾಂಶುಪಾಲರಾದಂತಹ ವೇಣುಗೋಪಾಲರು ಮತ್ತು ಫೌಂಡರರಾದಂತಹ ರಾಜಪ್ಪ ಅವರವರು ಇಲ್ಲಿ ತುಂಬ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ರೀತಿಯ ಎಲ್ಲ ವಿಷಯಗಳ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ವಿಷಯಗಳು, ವಿಜ್ಞಾನ, ಸಮಾಜ, ಗಣಿತ ಹೀಗೆ 6 ವಿಷಯಗಳ ಮಾದರಿಗಳನ್ನು ಇಲ್ಲಿ ಉತ್ತಮವಾಗಿ ಮಾಡಿದ್ದಾರೆ. LKGಯಿಂದ 10th ಸಹ ಸುಮಾರು ಒಂದು 300-400 ಮಾಡೆಲ್ನ ನಾವು ಇಲ್ಲಿ ಕಂಡವು. ಇವೆಲ್ಲ ಒಂದು ಇನ್ನೊಂದಕ್ಕೆ ಪೈಪೋಟಿ ಕೊಡೋ ಥರ ತುಂಬ ಅತ್ಯುತ್ತಮವಾಗಿತ್ತು. ಇದೇ ರೀತಿಯಲ್ಲಿ ಇನ್ಸ್ಟಿಟ್ಯೂಷನ್ನು ಮುಂದಿನ ವರ್ಷಗಳಲ್ಲೂ ಸಹ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳನ್ನು ವಿಜ್ಞಾನದ ಚಿಂತನೆ ಕಡೆಗೆ ಕೊಂಡೊಯ್ದರೆ ಇನ್ನೂ ಮಕ್ಕಳು ಒಂದು ವಿಜ್ಞಾನಿಗಳಾಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ. ಇದನ್ನೇ ಮುಂದುವರಿಸಿ ಅಂತ ಹೇಳ್ತಾ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇನ್ಸ್ಟಿಟ್ಯೂಷನ್ಗೆ ಮತ್ತು ವೇಣುಗೋಪಾಲ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಅದಂತ ಎವ್ರಿ ಇಯರ್ ಇಲ್ಲಿ ಸೈನ್ಸ್ ಎಕ್ಸ್ಪೋ ಮಾಡ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹುಡುಗರಿಗೆ ಥಿಯೇಟಿಕಲ್ ನಾಲೆಜ್ಗಿಂತ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪ್ರಾಕ್ಟಿಕಲ್ ನಾಲೆಜ್ ಬೇಕಂದರೆ ಈ ಥರ ಸೈನ್ಸ್ ಎಕ್ಸ್ಪೋಗಳು ಆಗ್ತಾ ಇರಬೇಕು. ಅದರಿಂದ ಮಕ್ಕಳಿಗೆಲ್ಲರಿಗೂ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಐ ಥಿಂಕ್ ಫ್ಯಾಕಲ್ಟೀಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ಥರ ತುಂಬ ಕಾರ್ಯಕ್ರಮಗಳು ಹಮ್ಕೊಬೇಕು ಇವರು. ಸೊ ಸ್ಟೂಡೆಂಟ್ಸ್ಗೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಸಿಗಬೇಕು ಅಂತ ಕೇಳ್ಕೊತೀನಿ. 4 years I am coming every year for this science fair. It's good to see that the innovative ideas of the kids, some of them are very good, some of them are still needs development, but that's how growth happens. So it will start from one phase and slowly improve, get better day by day, year by year, and that's how children learn. I'm happy that the management of APS, especially Venu sir, he has taken a lot of responsibility for the growth of children in all aspects, not just learning. Basically education and literacy are different. That's what he defined. ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಓಕೆ BTech ಅಂದರೆ ಓಕೆ that's a qualification. So it's not just about solving some problems in engineering and all. Education is a bit more than that. It has a holistic approach towards life, not just for a job or for getting into a profession ಆ ಥರ ಇಲ್ಲ. So he tries to give students a wholesome life. So ನೀವು ನೋಡಿದರೆ along with the regular science exhibition ಅಂದರೆ normally people will look at expect science exhibits.
ಬಟ್ ಇಲ್ಲಿ ಲ್ಯಾಂಗ್ವೇಜ್ ಲ್ಯಾಬು ಇದೆ. ಸೊ ಇಟ್ ಆಲ್ಸೋ ಎಕ್ಸ್ಪ್ಲೈನ್ಸ್ the greatness of Karnataka to people who are from outside of Karnataka. For example, now Kannada illa now, Telugu only. But still, the encouragement that the school gives for learning Kannada, at least teaching Kannada for my kids especially, ಅದೆಲ್ಲ ತುಂಬ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದೀನಿ. So that's what it is. So I hope that they will continue to keep this kind of sessions more and more every year without any fear. ಎಲ್ಲ ಅತ್ತಿಬೆಲೆ ನಾಗರಿಕರಿಗೆ ಮತ್ತು ನಮ್ಮ APS ಶಾಲೆಯ ಪೋಷಕರಿಗೆ ನಮಸ್ಕಾರಗಳು. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಏನು ನವೆಂಬರ್ 7ನೇ ತಾರೀಕು CV ರಾಮನ್ ನಮ್ಮ ವಿಜ್ಞಾನಿಗಳ ಭಾರತದ ಶ್ರೇಷ್ಠ ವಿಜ್ಞಾನಿಗಳ ಹುಟ್ಟುಹಬ್ಬವನ್ನು ಯಾವಾಗಲೂ ನಾವು ಒಂದು ಸೈನ್ಸ್ ಎಕ್ಸ್ಪೋ ಅಂತ ಮಾಡಿ ಆಚರಣೆ ಮಾಡ್ತೀವಿ. ಈ ದಿನ ನಾವು ಇನ್ನೊಂದು ದಿನ ಮುಂಚೆ ಪೋಷಕರೆಲ್ಲ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಶನಿವಾರ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವತ್ತು ಅದೇ ರೀತಿಯಲ್ಲಿ ಕನಕದಾಸರ ಜಯಂತಿ ಇರುತ್ತೆ. ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಕೂಡ. ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ವಿಜ್ಞಾನ ಸಂಗ್ರಹಾಲಯ ಜೊತೆಗೆ 3 ಭಾಷೆಗಳು ಹಿಂದಿ, ಇಂಗ್ಲೀಷು ಮತ್ತು ಕನ್ನಡ, ಅದೇ ರೀತಿಯಲ್ಲಿ ಸೋಷಿಯಲ್ ಮಾಡಲ್ಸು, ಮ್ಯಾಥ್ಸ್ ಮಾಡಲ್ಸು, ಎಲ್ಲ ರೀತಿಯ ವಿವಿಧ ಒಂದು ಮಾಡಲ್ಗಳನ್ನ ಮಾಡಿ 6 ವಿಷಯಗಳಲ್ಲಿ ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ, ಕ್ರಿಯಾಶೀಲತೆಯಲ್ಲಿ ಮತ್ತು ಒಂದು ರೂಪನಾತ್ಮಕವಾಗಿ ವಿಷಯನ ತಿಳ್ಕೊಳ್ಳೋ ರೀತಿ ಮತ್ತು ವಿಷಯವನ್ನು ಜನಗಳಿಗೆ ಮತ್ತು ಪೋಷಕರಿಗೆ ಮತ್ತು ಪಬ್ಲಿಕ್ಗೆ ಎಲ್ಲರಿಗೂ ತಿಳಿಸೋ ರೀತಿಯಲ್ಲಿ ಒಂದು ನಾಲೆಡ್ಜ್ನ ಗೇನ್ ಮಾಡ್ತಿದ್ದಾರೆ. ಈ ಸೈನ್ಸ್ ಎಕ್ಸ್ಪೋ ಏನು ಮಾಡುತ್ತೆ ಅಂತ ಮಕ್ಕಳಿಗೆ ಇದೊಂದು ಆಪರ್ಚುನಿಟಿ. ನಮ್ಮ ಅಕಾಡೆಮಿಕಲ್ಲಿ ಪಾರ್ಟ್ ಆಫ್ ದ ಅಕಾಡೆಮಿಕ್ ಮಾಡ್ಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಕಲಿಕೆಯಲ್ಲಿ ಒಂದು ಸೃಜನಶೀಲತೆ ಮತ್ತು ಇಮ್ಯಾಜಿನೇಷನ್ನು ಮತ್ತು ಒಂದು ನ್ಯೂ ಐಡಿಯಾಸ್, ಇನೋವೇಟಿವ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಿಂದ ನಾವು ಪಾರ್ಟ್ ಆಫ್ ದ ಅಕಾಡೆಮಿಕಲ್ಲಿ ವರ್ಷನೂ ನಾವು ಸೈನ್ಸ್ ಎಕ್ಸ್ಪೋ ಕಂಪಲ್ಸರಿ ಮಾಡ್ತೀವಿ. ಯಾಕಂದರೆ ಮಕ್ಕಳಿಗೆ ಒಂದು ಮಾಡಲ್ ಕೊಟ್ಟಾಗ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಮಾಡ್ತಾ ಏನಾಗುತ್ತೆ ಅವ್ರಿಗೊಂದು ಬೆಳವಣಿಗೆ ಬರುತ್ತೆ, ಒಂದು ಕ್ರಿಯಾಶೀಲತೆ ಮತ್ತು ಮಕ್ಕಳಲ್ಲಿ ಒಂದು ಚುರುಕುತನ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಇದನ್ನು ವರ್ಷನೂ ತಪ್ಪದೆ ಮಾಡ್ಕೊಂಬರ್ತಾ ಇದ್ದೀವಿ. ನಾವು ಈ ವರ್ಷ ಏನು APS ವೀಕ್ಷಿತ್ ಅಂತ ಹೆಸರು ಕೊಟ್ಟಿದ್ದೀವಿ. ಇದು ಆಲ್ರೆಡಿ ಒಂದು ಮೋದಿಯವರ ಒಂದು ಕಾರ್ಯಕ್ರಮದ ಒಂದು ಯೋಜನೆ. ಏನು ಅವರ ಮೋದಿಯವರು ಇನ್ನು 100 ವರ್ಷದಲ್ಲಿ 2047ಗೆ ಒಂದು ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂದ್ಬಿಟ್ಟು ಒಂದು ಭಾರತ್ ವೀಕ್ಷಿತ್ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಅದೇ ಯೋಜನೆಯನ್ನು ಅದೊಂದು ಹೆಸರನ್ನ ನಮ್ಮ ಮಕ್ಕಳು ನಾಳೆ ದಿನ ಏನು ನಮ್ಮ ದೊಡ್ಡ ಹಿರಿಯ ನಾಯಕರ ಒಂದು ಯೋಜನೆ ಇದೆ ಮತ್ತು ನಮ್ಮ ಭಾರತವನ್ನು ಒಂದು ಒಳ್ಳೆಯ ಉತ್ತಮ ಸ್ಥಾನದಲ್ಲಿ ನೋಡೋದಕ್ಕೆ ಏನು ಕನಸು ಕಾಣ್ತಿದ್ದಾರೆ, ಆ ಕನಸುಗಳು ಈ ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಮಕ್ಕಳ ಒಂದು ಕ್ರಿಯಾಶೀಲತೆಯಲ್ಲಿ ಉಜ್ವಲಿಸಲಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, APS ವೀಕ್ಷಿತ್ ಅಂತಲೇ ಹೆಸರಿಟ್ವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಪೋಷಕರು ಖುಷಿಪಟ್ಟರು. ಮತ್ತು ಯಾವಾಗಲೂ ನಾನು ಪೋಷಕರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಥರ ನಾವು ಕಾರ್ಯಕ್ರಮಗಳು ನಡೆಸ್ಕೊಟ್ಟಾಗ ನಮಗೆ ಪ್ರೋತ್ಸಾಹ ಮಾಡಿ ನಾವು ಆಲ್ರೆಡಿ ಇದನ್ನು ಈ ಮಾಡಲ್ಸ್ನೆಲ್ಲ ಮಾಡೋದಕ್ಕೆ. Hi, on account of Sir CV Raman birthday, we are celebrating Science Expo in the name of APS Vikshit. We are done almost 300 plus models. It's a very creativity and innovative. Now we would like to thank our management, respectful teachers and the students who have participated in the Science Vikshit, and we will thank all. Hi all, this is Raji from Attibele Public School. Today we have organized APS Vikshit 2025 in APS School Attibele, and I am very glad to say that our students participated in the event, and they have showcased their talents through experiential learning, and they have gained a lot of things from this. I would like to extend my hearty welcome to the management because they have created such a beautiful platform for the students. Thank you. ಇವತ್ತಿನ ವಸ್ತು ಪ್ರದರ್ಶನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಕ್ಕಳು ತುಂಬ ಚಟುವಟಿಕೆಯಿಂದ ಭಾಗವಹಿಸಿದ್ದಾರೆ. ಎಲ್ಲ ಪ್ರತಿಯೊಂದು ಮಾಡಲು ಒಂದು ಚಿಕ್ಕ ಮಗು ಹತ್ರದಿಂದ ಹಿಡಿದು ದೊಡ್ಡ 10ನೇ ಕ್ಲಾಸ್ ಮಕ್ಕಳವರೆಗೂ ಅವ್ರವ್ರ ಏಜ್ಗೆ ಯಾವ ರೀತಿ ಪ್ರದರ್ಶನ ಮಾಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವ್ರ ಎಕ್ಸ್ಪ್ಲನೇಷನ್ ಅಷ್ಟೇ, ಬರೀ ವಸ್ತುಗಳು ಇಟ್ಟು ಕೂತಿಲ್ಲ, ಅವರು ಕಲ್ತಿದ್ದಾರೆ. ಕಲಿಯೋಕ್ಕೆ ತಂದೆ ತಾಯಿನೂ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ದಾರೆ, ಶಿಕ್ಷಕ ವೃಂದದವ್ರೂ ಅವ್ರಿಗೆ ಉತ್ತೇಜನ ಮಾಡಿದ್ದಾರೆ. ಆಮೇಲೆ ಆ ಮಾಡೆಲ್ಸು ಅಷ್ಟೇ ಸುಮ್ಮನೆ ಬೇಸಿಕ್ ಆಗಿಲ್ಲ, ಪ್ರತಿಯೊಂದೂ ಎಕ್ಸ್ಟ್ರಾ ಒಂದು ಶೆಲ್ ಆಗಿ ಅದು ವರ್ಕಿಂಗ್ ಮಾಡೆಲ್ ಆಗಿರೋದ್ರಿಂದ ಮಕ್ಕಳು ಅದನ್ನು ಕಲಿತಾರೆ. ಏನಕ್ಕೆ ಆ ಥರ ವರ್ಕ್ ಆಗ್ತಿದೆ, ಏನಿದೆ ಅದರ ಹಿಂದಿಂದು ವೈಜ್ಞಾನಿಕವಾಗಿ ಆಗಲಿ
ಒಂದು ಮಾಡೆಲ್ ರೂಪದಾಗಲಾಗಲಿ ಕಲಿತಿದ್ದಾರೆ ಮಕ್ಕಳು. ಖುಷಿ ಆಗುತ್ತೆ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನ ನೋಡೋದಕ್ಕೆ. ಶಿಕ್ಷಕ ವೃಂದದವರಿಗೂ ಇಡೀ ಸಂಸ್ಥೆಯವರಿಗೂ ನಾನು ಧನ್ಯವಾದ ಹೇಳೋಕ್ಕೆ, ಪಬ್ಲಿಕ್ ಶಾಲೆಯ ಸಂಸ್ಥೆಯವರಿಗೂ, ಆ ಶಿಕ್ಷಕ ವೃಂದದವರಿಗೂ ಮತ್ತು ಪೇರೆಂಟ್ಸು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ APS ಶಾಲೆಯಲ್ಲಿ ವಿಜೃಂಭಣೆಯಿಂದ ನಾವು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ. ಈ ವರ್ಷ ನಾವು APS ವಿಕಸಿತ್ ಎನ್ನುವ ಒಂದು ಹೆಸರಿನಲ್ಲಿ ಈ ಒಂದು ಪ್ರದರ್ಶನ ಏರ್ಪಡಿಸಿದ್ದು. ಈ ಒಂದು ಪ್ರದರ್ಶನಕ್ಕೆ ವಸ್ತು ಪ್ರದರ್ಶನಕ್ಕೆ ಅಂದರೆ ವಿಜ್ಞಾನ ವಸ್ತು ಪ್ರದರ್ಶನ ಏನು ನಮ್ಮ ಮಕ್ಕಳು ಇವತ್ತು ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇವರು ಸುಮಾರು 1-1.5 ತಿಂಗಳಿಂದ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಅವ್ರಿಗೇನಾದರೂ ಡೌಟ್ಸ್ ಇದ್ದರೆ ಬಂದು ಕೇಳಿಕೊಂಡು, ಟೀಚರ್ಸ್ ಹತ್ರ ಬಂದು ಕೇಳಿಕೊಂಡು ವಿಧವಾದ ಎಲ್ಲ ಈ ವರ್ಷ ಮೋರ್ ದೆನ್ 350 ಅಂದರೆ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಸೇರಿಕೊಂಡು 500 ಹತ್ರ ನಮ್ಮ ಪ್ರಾಜೆಕ್ಟ್ಸ್ಗಳೆಲ್ಲ ರೆಡಿ ಇದೆ. ಇದೆಲ್ಲನೂ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಸಂಸ್ಥಾಪಕರು ರಾಜಪ್ಪ ಸರ್ ಅವರು ಹಾಗೂ ಪ್ರಾಂಶುಪಾಲರಾದ ವೇಣು ಸರ್ ಅವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಬರಲು ಸಹಾಯವಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ವಿದ್ಯಾರ್ಥಿಗಳು ಬರೀ ಪಾಠ ಮಾತ್ರ ಅಂದ್ಕೊಂಡಿದ್ರು. ಈ ಒಂದು ಏನು ನಾವು ವಿಜ್ಞಾನ ವಸ್ತು ಪ್ರದರ್ಶನದಿಂದ ಅವರು ಮುಂದಿನ ವಿಜ್ಞಾನಿಗಳಾಗಲಿಕ್ಕೆ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಯವರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. From past many years we are conducting science exhibition in different names. So today, this year we have conducted the name of Science Viksit. Viksit means developed India. So here why I have kept the name is like students, like the students of APS to be very like much developed. So that is the thing. So our students have made like more than 3 to 350 models like from each and like other models, like it's very creative. So I thank management, Venugopal sir and Rajappa sir for creating this wonderful opportunity for our students. Thank you. 7 ಮತ್ತು 11 ನವೆಂಬರ್ ತಿಂಗಳಲ್ಲಿ ಸರ್ ಸಿ ರಾಮನ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಈ ದಿನ ನಮ್ಮ ಶಾಲೆಯಲ್ಲಿ ವಿಜ್ಞಾನ ಸಮ್ಮೇಳನವನ್ನು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗುರುಮೂರ್ತಿ ಸರ್ ಅವರು ಆಗಮಿಸಿ ಎಲ್ಲ ವೀಕ್ಷಣೆ ಮಾಡಿ ಅತ್ಯುತ್ತಮವಾಗಿ ನಿರ್ವಹಿಸಿದ ಈ ಒಂದು ಶಾಲಾ ಶಿಕ್ಷಕರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರು ಸಹಕಾರ ಕೊಟ್ಟ ಹಾಗೂ ಮಾಧ್ಯಮವರ್ಗರಿಗೂ ಮತ್ತು ಪತ್ರಕರ್ತರಿಗೂ ನನ್ನ ಅಭಿನಂದನೆಗಳನ್ನು ಮತ್ತು ಕೋರ್ತಾ ನನ್ನನ್ನು ಯಾಕೆ ಈ ರೀತಿ ಮಾಡಬೇಕನ್ನಿಸ್ತಿದ್ದಾರೆ? ಪ್ರತಿ ವರ್ಷದಂತೆ ನಾವು ಸರ್ ಸಿ ರಾಮನ್ ರವರ ಒಂದು ಇದು ಮಾಡಿದಾಗ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಅವರ ಒಂದು ಜ್ಞಾನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ವಿಜ್ಞಾನದ ಬಗ್ಗೆ ವಿಷಯಗಳನ್ನು ಹಲವಾರು ವಿಷಯಗಳನ್ನು ಮಕ್ಕಳೇ ಕುರಿತು ಕಲಿಕೆ ಮಾಡಲ್ಗಳನ್ನು ಮಾಡೋದರಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅನಿಸ್ತೇನೆ. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಈಗ ನಮ್ಮ 25-26ನೇ ಸಾಲಿನ ವಸ್ತು ಪ್ರದರ್ಶನವನ್ನು ನಮ್ಮ APS ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಆದರೆ ಈಗ 2 ತಿಂಗಳಿಂದ ಪಾಪ ನಮ್ಮ ಟೀಚರ್ಸು ಮಕ್ಕಳು ತುಂಬ ಸಪೋರ್ಟಿವಾಗಿ ನಿಂತ್ಕೊಂಬಿಟ್ಟು ಈ ಒಂದು ಸಕ್ಸಸ್ ಆಗೋಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಆದ ವೇಣು ಸರು, ರಾಜಪ್ಪ ಸರು ತುಂಬ ಸಪೋರ್ಟ್ ಮಾಡಿದರು. ಯಾಕೆಂದರೆ ಹೀಗೇ ಇರಬೇಕು, ಒಂದು ಥಾಟ್ ಇರುತ್ತೆ ಮನುಷ್ಯನಿಗೆ, ಆ ಥಾಟಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ತುಂಬ ಸಿಸ್ಟಮೆಟಿಕ್ಕಾಗಿ ಎಲ್ಲ ರೀತಿ ಮಾಡಲು ಒಂದು ಹೆಚ್ಚು ಕಡಿಮೆ ಒಂದು 400-500 ಮಾಡಲ್ಸ್ ಇದೆ. ಅದನ್ನು ಎಲ್ಲ ಮಕ್ಕಳು ಭಾಗವಹಿಸಿ ಎಲ್ಲ ರೀತಿ LKG ಇಂದ ಅಪ್ ಟು 10th ವರೆಗೂ ಎಲ್ಲ ಮಕ್ಕಳಿಗೂ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇಣು ಸರ್ಗೂ ಮತ್ತು ರಾಜಪ್ಪ ಸರ್ಗೂ ಧನ್ಯವಾದಗಳು.